ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ರೆಡಿಯಾಗಿ ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಸ್ಟೇ ಆಗಿರೋದು ಬ್ಯಾಂಗ್ಳೂರಲ್ಲಿ. ನಮ್ಮ ಅತ್ತೆ ಮಾವ ಎಲ್ಲ ಇರೋದು ಲಕ್ಕಿಕುಪ್ಪೆ ಸಾಲಿಗ್ರಾಮ ಹತ್ರ, ಮೈಸೂರಿಂದ ಮುಂದೆ. ನಮ್ಮ ಅತ್ತೆ ಫೋನ್ ಮಾಡಿಬಿಟ್ಟು ಬಂಡಿ ಹಬ್ಬ ಇದೆ ಊರಲ್ಲಿ ಬನ್ನಿ ಅಂತ ಹೇಳಿದರು. ಹಂಗೆ ಬರಬೇಕಾದ್ರೆ ಸೌತೆಕಾಯಿ ತಗೊಬನ್ನಿ ಅಂತ ಹೇಳಿದರು. ಸೌತೆಕಾಯಿ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಂಡಿ ಹಬ್ಬ ಅಂದರೆ ಮರಿ ಹೊಡಿತಾರೆ, ಕೆಲವ್ರ ಮನೇಲಿ ಮರಿ ಹೊಡಿತಾರೆ, ಇಲ್ಲಾಂದರೆ ಮಟನ್ ಮಾಡೇ ಮಾಡ್ತಾರಲ್ವ. ಸೌತೆಕಾಯಿ ಬೇಕೇ ಬೇಕಾಗುತ್ತೆ. ನಾನ್ ವೆಜ್ ಊಟದಲ್ಲಿ ಸೌತೆಕಾಯಿ ಇಲ್ಲ ಅಂದರೆ ಹೆಂಗೆ ಅಲ್ವಾ. ನನ್ನ ಮಗಳು ಹಂಗೆ ಸೌತೆಕಾಯಿ ಬೇಕು ಅಂತ ಹೇಳಿದ್ರು. ನನ್ನ ಹಸ್ಬೆಂಡು ಅವ್ರಿಗೆ ತಕ್ಕೊಡ್ತಾ ಇದ್ದಾರೆ ಮಸಾಲೆ ಹಾಕ್ಸ್ಬಿಟ್ಟು. ನಮಗೆ ಹೋಗೋ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಅಭ್ಯಾಸ ಇದೆ, ಒಂದು ಸಾಂಗ್ ಕೇಳ್ತೀವಿ, ಇಲ್ಲಾಂದರೆ ಏನಾದರೂ ತಿಂತೀವಿ. ನಾನು ನನ್ನ ಹಸ್ಬೆಂಡು ಮಗಳು 3 ಜನನೂ ಅಷ್ಟೇ, ಏನಾದರೂ ತಿಂತಿರ್ತೀವಿ, ಇಲ್ಲಾಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಸಾಂಗ್ ಕೇಳ್ತಿರ್ತೀವಿ, ಇಲ್ಲ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಮನೆ ಬಿಟ್ಟಿದ್ದು 2:40 ಎಷ್ಟೊತ್ತಾಗುತ್ತೆ ನಮ್ಮ ಊರಿಗೆ ಹೋಗೋಕ್ಕೆ ಬನ್ನಿ ಹೇಳ್ತೀನಿ. 4 to 5 hours ಆದರೂ ಬೇಕೇ ಬೇಕು. ಯಾಕಂತ ಅಂದರೆ ಬೆಂಗಳೂರಿಂದ ಸಾಲಿಗ್ರಾಮ ಇರೋದು, ನಮ್ಮ ಅತ್ತೆಯವ್ರ ಊರಿರೋದು 200 ಕಿಲೋಮೀಟರ್ಸ್ ಆಗುತ್ತೆ ಒಂದು ಸೈಡ್ಗೆ. 2 ಸೈಡಿಂದ 400 ಕಿಲೋಮೀಟರ್ ಆಗುತ್ತೆ. ನಮ್ಮದು ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಚಾರ್ಜ್ ಮಾಡ್ಕೊಬೇಕಾಗುತ್ತೆ ಮಧ್ಯದಲ್ಲಿ. ಏನೊಂದು 10 ನಿಮಿಷ ಕಾಫಿ ಕುಡಿಯೋ ಟೈಮು, ಇಲ್ಲಾಂದರೆ ಊಟ ಮಾಡೋ ಟೈಮಲ್ಲಿ ಒಂದು 10 ನಿಮಿಷ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ 200 ಕಿಲೋಮೀಟರ್ ಇರೋದು ಒಂದೇ ಚಾರ್ಜ್ಗೆ ಹೋಗುತ್ತೆ. ಬಟ್ ಅಲ್ಲೆಲ್ಲರೂ ಓಡಾಡಬೇಕು ಅಂತಂದರೆ ನಾವು ಒಂದು 10 ನಿಮಿಷನಾದರೂ ಚಾರ್ಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಾವು ಬ್ಯಾಂಗ್ಳೂರಿಂದ ಹೊರಟ್ರೆ ಮಧ್ಯದಲ್ಲಿ ಅಂತ ಅಂದರೆ ಯಡಿಯೂರಲ್ಲಿ ಹಾಕ್ಕೊತೀವಿ. ನಾವು ಜಾಸ್ತಿ ಹಾಕೋದೇ ಯಡಿಯೂರು ಪಾಕಶಾಲೆ ಹೋಟ್ಲ್ ಇದೆಯಲ್ಲ, ಅಲ್ಲಿ ಹಾಕ್ಕೊತೀವಿ. ಚಾರ್ಜಿಂಗ್ ಎಲ್ಲ ಆದಮೇಲೆ ಟೈಮ್ ಬಂದು ಈಗ 6:40 6:20 ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ನಮ್ಮೂರು ತಲುಪ್ತು ನೋಡಿ, ಇದೇ ನಮ್ಮೂರು. ಆಗಲೇ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮತ್ತೆ ಇದನ್ನು ಉತ್ತು ಶಾವಿಗೆ ಕಾಯಿ ಹಾಲು ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಿದ್ರು. ಅವರು ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯವರ ತಮ್ಮನ ಹೆಂಡ್ತಿ, ಅವರು ವಡೆ ಮಾಡ್ತಿದ್ರು. ಅಷ್ಟರಲ್ಲಾಗಲೇ ಪೂಜೆಗೆ ಹಣ್ಣು ಕಾಯಿ ರೆಡಿ ಮಾಡ್ಕೊಳ್ಳಿ ಅಂತ ಅನೌನ್ಸ್ಮೆಂಟ್ ಆಯಿತು. ನಾವು ರೆಡಿ ಮಾಡ್ಕೊಂಡು ಅಲ್ಲಿ ಹೋದೋ ಹಣ್ಣು ಕಾಯಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಬಟ್ ಇನ್ನೂ ಪೂಜಾರಿನೇ ಬಂದಿರಲಿಲ್ಲ, ಅದಕ್ಕೋಸ್ಕರನೇ ಆಚೆ ವೆಯ್ಟ್ ಮಾಡ್ತಾಯಿದ್ದೋ. ಬಟ್ ಇನ್ನೂ ಪೂಜಾರಿನೇ ಬಂದಿರಲಿಲ್ಲ. ನಮ್ಮ ಮಾವ ರೆಡಿಯಾಗಿದೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನಾವು ಸುಮ್ಮನೆ ಹೋಗ್ಬಿಟ್ಟು ಮಕ್ಕಳು ಡ್ಯಾನ್ಸ್ ಆಡ್ತಾ ಇದ್ರಲ್ಲ ಅದನ್ನ ನೋಡ್ತಾ ಇದ್ದೋ. ಯಾಕಂದರೆ ಇನ್ನೂ ಪೂಜಾರಿ ಬಂದಿರಲಿಲ್ಲ, ಹಣ್ಕಾಯಿ ಮಾಡಿಸಿರಲಿಲ್ಲ. ಈಚೆ ಎಲ್ಲ ಡ್ಯಾನ್ಸು ಹಾಡು ಹಾಕ್ಕೊಂಡು ಜೋರಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಮದುವೆಯಾಗಿ ಈ ಊರಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ಈ ಹಬ್ಬ ನೋಡ್ತಾ ಇರೋದು. ಯಾಕಂದರೆ ನಮ್ಮ ಅತ್ತೆ ಹೇಳಿರೋ ಪ್ರಕಾರ ಆಗಲೇ 10 ವರ್ಷದ ಮೇಲೆ ಆಗಿತ್ತಂತೆ ಊರ ಜಾತ್ರೆ ಮಾಡಿ. ಈ ಸತಿ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ನಾವು ಎಲ್ಲ ರೆಡಿ ಆಗಿಬಿಟ್ಟು ಹೋಗಿದ್ದೋ. ನೋಡಿ ಇಲ್ಲಿ ಮೈ ಮೇಲೆ ದೇವ್ರು ಬರುತ್ತೆ, ಅವ್ರಿಗೆ ಏನೋ ಹೇಳ್ತಾ ಇದ್ದಾರೆ, ಎಲ್ಲ ಕೇಳಿಸ್ಕೊತಾ ಇದ್ದಾರೆ.
ದೇವ್ರು ಬಂದಿದ್ದೆಲ್ಲ ನೋಡಿಕೊಂಡು ಆ ದೇವಸ್ಥಾನಕ್ಕೆ ವಾಪಸ್ ಬಂದು ಕೂತಿದ್ದೀನಿ. ನಮ್ಮ ಹಸ್ಬೆಂಡಲ್ಲಿ ಹಣ್ಕಾಯಿ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಕೂತು ವೆಯ್ಟ್ ಮಾಡಿ ಸಾಕಾಗೋಗಿತ್ತು. ಪೂಜಾರಿ ಆಗ್ತಾನೆ ಬಂದಿದ್ದರು, ಹಣ್ಕಾಯಿ ಮಾಡಿಸ್ತಾಯಿದ್ರು ನೋಡಿ. ಅದೆಲ್ಲ ಮುಗಿಸ್ಕೊಂಡು ನೈಟ್ ಊಟ ಮಾಡಿ ಮಲ್ಕೊಂಡು ಮಾರ್ನಿಂಗ್ ಎದ್ದು ಅದೆಲ್ಲ ಕ್ಲಿಪ್ ಹಾಕೋಕ್ಕಾಗಿಲ್ಲ, ಸಾರಿ ನೆಟ್ವರ್ಕ್ ಇಶ್ಯೂ ಇತ್ತು. ಮತ್ತು ಕರೆಂಟ್ ಚಾರ್ಜ್ ಮಾಡೋಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕರೆಂಟ್ ತೆಗಿತಾ ಇರ್ತಾರಲ್ವ ಹಳ್ಳಿ ಕಡೆ, ಅದಕ್ಕೋಸ್ಕರ. ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಜ್ಜಿ ಕೂತಿದ್ದಾರೆ. ಇವರು ನಮ್ಮ ಅತ್ತೆಯರ ಅಮ್ಮ. ನನ್ನ ಹಸ್ಬೆಂಡಿಗೆ ಅಜ್ಜಿ ಆಗಬೇಕು. ಅವ್ರು ಕೂತ್ಕೊಂಡು ಏನೋ ಮಾತಾಡ್ತಾಯಿದ್ರು, ಕೇಳೋಣ ಬನ್ನಿ. 350 ಗಂಟಲು ಹೋದ್ರೆ ಅದಕ್ಕೆ ಓಡ್ತಾರೆ. ಅಯ್ಯೋ ಅದಕ್ಕೆ ಓಡ್ತಾರೆ ಕಣಪ್ಪ ಕೆಲಸಕ್ಕೆ. ಹೌದಾ? ಅಯ್ಯೋ ಏನು ಕೆಲಸ ಮತ್ತೆ? ಶುಂಠಿ ಕಳೆ, ಜಂಡ ಕಳೆ, ಬರೀ ಕಳೆ ಕೀಳೋದು. ಬಿಸಿಲು ಜಾಸ್ತಿ ಇದ್ದಾಗೆ ಅಲ್ಲಿ ಹೆಂಗೆ ಮಾಡಕ್ಕದು? ಬಿಸಿಲು ಜಾಸ್ತಿ ಆದ್ರೆ ದುಡ್ಡು ಬರ್ತದೆ ನನಗೆ. 1 ಅವರ್ 2 ಅವರ್ ಎಷ್ಟು ಕೊಡಲ್ವಾ? ಹಂಗಾದ್ರೆ ಮೆಣಸಿನ್ಕಾಯಿ ಕೊಯ್ಯೋದು. ಅವಾಗೆಲ್ಲ ಕಾಫಿ ತೋಟದ ಕೊಯ್ತಿರಲ್ವ? ಈಗ ಹೋಯ್ತಲ್ಲ? ಈಗ ಹೋಗೋರು ಹೋಯ್ತಾರೆ, ಈಗ ಯಾರು ಹೋಯ್ತಲ್ಲ, ಇಲ್ಲೇ ಸಿಗ್ತದಲ್ಲ ಎಲ್ಲ. ಇಲ್ಲೇ ಸಿಗ್ತದೆ, ಜನ ಕಮ್ಮಿ ಆಗಲ್ಲ. ಬೆಂಗಳೂರು ಬಿದ್ದವ್ರಲ್ಲವ ನಾವು ಇದ್ರಾರು ನಮ್ಮೂರ ಕರ್ಕೊಳಕ್ಕಲ್ಲ ಮಾವ ಅಲ್ಲ. ಅಸಂಬತ್ ಅವ್ರು ಯಾರು ಕರ್ಕೊಳ್ಳೋದು? ಲೇವರ ಅವ್ರು ಕರ್ಕೊಳಕ್ಕೆ ಅಸಂಬತ್ಗಳು ಬಂದಾರಲ್ಲ ಭಟ್ರುಗಳು. ಲೈನ್ ಮನೆ ಬಂದವರ ಲೈನ್ ಮನೆ ಕಟ್ಟ ಅವ್ರು ಬಂದೆ 2 ವರ್ಷ ಆಯ್ತು. ಅಸಮಿಂದ ಎಲ್ಲ ಬಾಡಿಗೆ ಇದು ಅವರು ಪೇಮೆಂಟ್ ಮಾಡಕ್ಕಲ್ಲ. ಪೇಮೆಂಟ್ ಮಾಡಿದ್ರೆ ಕೊಟ್ಟೇ ಇಲ್ಲ ಅಂತಾರೆ ಅಂತ ಬ್ಯಾಂಕಿಗೆ ಡ್ರಾ ಮಾಡ್ತಾರೆ. ಅಜ್ಜಿದಿರು ಮಾತಾಡೋದು ಕೇಳೋದೇ ಒಂದು ಖುಷಿ ಅಲ್ವಾ. ಅಲ್ಲಿಂದ ನಮ್ಮ ಅತ್ತೆ ಸೊಪ್ಪು ಕೊಟ್ಟರು, ಎಲ್ಲ ಬಿಡಿಸ್ಕೊಳ್ಳಿ ಮಧ್ಯಾಹ್ನ ಆಯಿತು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಜ್ಜಿ ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯರ ತಮ್ಮನ ಹೆಂಡ್ತಿ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. 18 30 ಈಗ 18 19 ಆಗ್ಯದ. ಅಷ್ಟೇನಾ? 18 ರೂಪಾಯಿ ಕೆಜಿ ಮಾಡು. ಮೊಟ್ಟ ಇವನು ಯಾವ ನಾಚ್ಕತಾರ ಹಂಗೆ. ಸಮಾಚಾರ ಮುಟ್ಟು ನೋಡ. ಅದು ಹೋಗು ಮುಂದಕ್ಕೆ ಓಡೋಗ್ ಬೇಗ. ಏನು ಮಾಡಲ್ಲ, ಹೋಗು. ಈ ಕಡೆ ತಿರ್ಗು. ತಿರುಗುದ್ಲು ಹಿಂಗೆ ತಿರ್ಕೋ. ಈ ಥರ ನೋಡಿ ಕಾಯಿ ಹಿಡಿತಾ ಇದೀವಿ ಇವತ್ತು ನಮ್ಮ ಕೆಲಸ ಕಾಯಿ ಹಿಡಿಯುವ ಕೆಲಸ. ಎಷ್ಟು ಕಾಯಿ? ಟೋಟಲ್ 10 ಕಾಯಿಯನ್ನು ಹಿಡಿತಾ ಇದೀವಿ. ಎಷ್ಟು ಜನ ಊಟಕ್ಕೆ ಹಾಕ್ಸ್ತಾ ಇದ್ದೀರಾ? ಊಟಕ್ಕೆ ಜನಕ್ಕೆ ಹಾಕ್ತಾರೆ, ನೆಂಟ್ರಿಗೆ ಹಾಕ್ತಾರೆ. ಹಾಂ, ನೆಂಟ್ರು ಎಷ್ಟು ಜನ? ನೆಂಟ್ರು ಗೊತ್ತಿಲ್ಲ, ಬಂದ್ರೆ ಮಿನಿಮಮ್ ಎಷ್ಟು ರೀ? ಮಿನಿಮಮ್ 50 ಜನ ಹಾಕ್ಬೋದೇನೋ. ಇದು ನಮ್ಮ ಬೇರೆಯವ್ರ ಮನೆ. ಬೇರೆ ಮನೆ ಅಂದರೆ ಏನು ಹೊಗೆ ಸೊಪ್ಪು ಬೆಳೀತಾರಲ್ಲ, ಬ್ಯಾರಲ್ ಅಂತಾರೆ. ಬೇರೆಯವ್ರ ಮನೆ ಬ್ಯಾರಲ್ ಅಂದರೆ ಇಲ್ಲೆಲ್ಲ ಪೈಪ್ ಜೋಡಿಸ್ಬಿಟ್ಟು ಹೊರಗಡೆಯಿಂದ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿದ್ರೆ ಇಲ್ಲಿ ಹೊಗೆ ಸೊಪ್ಪು ನೆತಾಕೋದು, ಕಡ್ಡಿ ಕಟ್ಬಿಟ್ಟು ನೆತಾಕ್ತಾರೆ. ಆ ಹೀಟ್ಗೆ ಸೊಪ್ಪು ಬೇಯುತ್ತೆ, ಅದಕ್ಕೆ ಅದು ಬ್ಯಾರಲ್ ಮನೆ. ಗೊತ್ತಾ ನಿಮಗೆ ಬ್ಯಾರಲ್ ಅಂದರೆ? ಗೊತ್ತಿಲ್ಲ. ಈಗ ಅರ್ಥ ಆಯ್ತಾ? ಬರೀ ಅರ್ಥ ಸರಿ. ಕುಕ್ಕ ಓಹೋ ಒಳ್ಳೇದು ಅಂದ್ರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಔಷಧಿ ಅಂದ್ಬಿಟ್ಟು ಹೋಗ್ಬೇಕಾ? ಇವರು ಇವಾಗ ಮಾಡಿರೋದು ಒಳ್ಳೇದಲ್ಲ, ಇನ್ನೇನು ಕೆಟ್ಟ ತೊಗೊಂಬಿಟ್ಟವೆ. ಬರ ಎತ್ಕೊಂಬ ರೀ. ಎತ್ಕೊಳ್ರಿ. ಏನು ಎತ್ಕೋಬೇಕು? ಇದು ಮೂಟೆ ಎತ್ಕೊಳ್ರಿ. ಇನ್ನೂ ಎತ್ಕೋಬೇಕು. ಹೌದಾ?
ಮಟನ್ ಮಾಡೋದಕ್ಕೆ ಆಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮಟನ್ ಬಂದು 15 kg, 2 kg ತಲೆ, 2 kg ಬೋಟಿ, ಟೋಟಲ್ 20 kg ಏನೋ ಆಗಿತ್ತು. ಚಿಕನ್ ಬಂದು 10 kg, ಟೋಟಲ್ ಎಲ್ಲ ಸೇರಿ 30 kg ಏನೋ ಮಾಡಿದ್ದು. ಯಾಕಂದರೆ ಮರಿ ಹೊಡಿಯೋಕ್ಕಾಗಲಿಲ್ಲ, ಸತಿ ಹೊಡೆದಿದ್ದೋ ಮರಿ. ಈ ಸತಿ ಮರಿ ಹೊಡೆದ್ರೆ ಎಲ್ಲ ಹಿಂಸೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ರೆಡಿನೇ ತಂದುಬಿಟ್ಟಿದ್ರು. ಸತಿ ಅಂತಂದರೆ ಶಿವರಾತ್ರಿಲಿ ಹಬ್ಬ ಮಾಡ್ದು, ದೊಡ್ಡವ್ರಿಗೆ ಎಡೆ ಇಡ್ತಾರಲ್ಲ, ಅದು ನಮ್ಮ ಕಡೆ ಶಿವರಾತ್ರಿಲಿ ಮಾಡ್ತಾರೆ. ಶಿವರಾತ್ರಿಲಿ ವೆಜ್ ಮಾಡ್ತಾರೆ. ಶಿವರಾತ್ರಿ ದಿವಸ, ಮಾರನೇ ದಿವಸ ಬಂದು ನಾನ್ ವೆಜ್ ಮಾಡ್ತೀವಿ. ಅಂದರೆ ಸತಿ ಒಂದು ಮರಿನೇ ಹೊಡೆದಿದ್ರು, ನಮ್ಮತ್ತೆ ಸಾಕಿದ್ರಂತೆ ಮನೇಲಿ, ಅದೇ ಆಗಲೆಲ್ಲ ನೆಂಟರು ಬಂದ್ರಿಂದ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದು. ನಾನು, ನನ್ನ ನನ್ನ ಹಸ್ಬೆಂಡರ ತಂಗಿ ಗಂಡ ಮತ್ತು ಅವ್ರ ತಂಗಿ, ಅಲ್ಲಿರೋದು ಅವ್ರ ತಂಗಿ, ಇವರು ಅವ್ರ ತಂಗಿ ಗಂಡ. ಬಡ್ಸೋದೆಲ್ಲ ನಾವೇ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು. ಊರ ಕಡೆ ಹಬ್ಬ ಅಂದ್ರೇ ಒಂದು ಖುಷಿ ಅಲ್ವಾ, ಚೆನ್ನಾಗಿರುತ್ತೆ. ಎಲ್ಲರೂ ಬರ್ತಾ ಇರ್ತಾರೆ, ನೆಂಟರು ಮಾತಾಡಿಸ್ತಾ ಇರ್ತಾರೆ, ಒಂಥರ ವಾತಾವರಣ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಹಿಡ್ದಿದ್ದು ಸ್ಟಾರ್ಟ್ ಮಾಡೋಕ್ಕೆ ಬಡ್ಸೋಕ್ಕೆ, ಸಂಜೆನೂ ಬಂದರು, ರಾತ್ರಿ ಗಂಟನೂ ಬರ್ತಾಯಿದ್ರು. ಅಂತಂದರೆ ಅವ್ರ ಕೆಲಸಗಳಿರುತ್ತೆಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರೇ ಒಂದು ಸ್ವಲ್ಪ ಜನನೇ ಬರ್ತಾಯಿದ್ರು. ಗೊತ್ತಿರೋರು ಕೇಳ್ಬೋದು, ನಿಮ್ಮ ಅಕ್ಕ, ಅಪ್ಪ, ಅಮ್ಮ ಯಾಕೆ ಬಂದಿಲ್ಲ ಅಂತ. ಮೇನ್ ರೀಸನ್ ಅಂತಂದರೆ ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ, ಕಾಲಿಗೆ ಇನ್ಫೆಕ್ಷನ್ ಆಗಿತ್ತು. ಅದಕ್ಕೋಸ್ಕರ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ನೋಡಿಕೊಂಡು ಮನೇಲೇ ಉಳ್ಕೊಂಡ್ರು. ಪ್ರತಿ ಸತಿ ಬರ್ತಾಯಿದ್ರು, ಈ ಸತಿನೇ ಮಿಸ್ ಆಗಿದ್ದು. ಹುಷಾರಿಲ್ಲ ಅಂದ ಟೈಮಲ್ಲಿ ಯಾರಾದರೂ ಒಬ್ರು ಇರಲೇಬೇಕಲ್ವ. ನಾನು ಕರೆದಿದ್ದೆ, ನಮ್ಮ ಅತ್ತೆನೂ ಫೋನ್ ಮಾಡಿ ಕರೆದಿದ್ರು, ಬಟ್ ಬರೋಕ್ಕಾಗಿಲ್ಲ ಅವ್ರಿಗೆ. ನೆಕ್ಸ್ಟ್ ಸತಿ ಬರ್ತೀನಿ ಅಂತ ಹೇಳಿದ್ರು. ಅವರೇನಾದರೂ ಬಂದಿದ್ದರೆ ಅವ್ರಿಗೂ ಸ್ವಲ್ಪ ಕೆಲಸ ಕೊಡ್ತಿದ್ದೋ, ಬಡಿಸೋದು, ಅಡುಗೆ ಮಾಡೋದು ಏನಾದ್ರೂ. ಬಟ್ ಡ್ಯಾಡಿಗೆ ಕಾಲು ಇಂಜುರಿ ಆಗಿದೆ. ಏನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇನ್ ಡೀಟೇಲ್ ಆಗಿ. ಈ ವಿಡಿಯೋ ಮಾಡ್ತಿರೋದು ಬಂದು ನನ್ನ ನಾದಿನಿ ಮಗಳು, ಚಿಕ್ಕವಳು, ಇನ್ನು ಅವಳಿಗೆ 3ನೇ ಕ್ಲಾಸು, ಅಮ್ಮು ಅಂತ ಅವಳ ಹೆಸರು. ಅವಳು ವೀಡಿಯೋ ಮಾಡ್ತಾಯಿದ್ಲು, ಕೊಡಿ ಅತ್ತೆ ನಾನು ಮಾಡ್ತೀನಿ ವೀಡಿಯೋನ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಮಾಡ್ತಾಯಿದ್ಲು. ಮೊಬೈಲ್ ಚಾರ್ಜ್ ಖಾಲಿ ಆಗಿರೋದ್ರಿಂದ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.